ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳು ಮಾಮ್, ಏನಾದ್ರು ಅಪ್ಡೇಟ್ ಇದೆಯಾ? ಎನಿ ಗುಡ್ ನ್ಯೂಸ್? ಹಾಜಯ್, ನೀನು ಕೇಳಿರೋ ದುಡ್ಡನ್ನ ಗೌತಮ್ ಆಲ್ರೆಡಿ ಅರೇಂಜ್ ಮಾಡಿಟ್ಟಿದ್ದಾನೆ. ಅವನ ದುಡ್ಡು ಅಲ್ಲಿ ತಗೊಂಡು ಬಂದಾಗ ಅದನ್ನು ಹೇಗೆ ತಗೊಳ್ತೀಯ, ಯಾರ ಮೂಲಕ ತಗೊತೀಯ ಅಂತ ಮೊದಲೇ ಪ್ಲಾನ್ ಮಾಡಿಟ್ಕೋ. ಆ ಪ್ಲಾನ್ ಆಲ್ರೆಡಿ ನನ್ನ ಮೈಂಡಲ್ಲಿದೆ ಮಾಮ್. ನೀನೇನು ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ, ಡೋಂಟ್ ವರಿ. ಆದರೂ ನನ್ನ ಟೆನ್ಷನ್ ನನಗಿರತ್ತಲ್ವ ಜೆ, ಇದು ಸಣ್ಣ ವಿಷಯ ಅಲ್ಲ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಪಾಲಿಗೆ ಏನೇನೂ ಉಳಿಯಲ್ಲ. ಯಾವುದೇ ಕಾರಣಕ್ಕೂ ಗೌತಮ್ ಅಲ್ಲಿ ಬಂದಾಗ ನೀನು ಅವನಿಗೆ ಕಾಣಿಸ್ಕೋಬೇಡ. ಒಂದು ಕೆಲಸ ಮಾಡು, ನಾವು ಅಲ್ಲಿಗೆ ಬರ್ತೀವಿ. ನಾವು ಬರೋ ತನಕ ನೀನೇನು ದೊಡ್ಡ ಕೆಲಸ ಮಾಡೋಕ್ಕೆ ಹೋಗಬೇಡ. ನೀನೇನಾದರೂ ಎಡವಟ್ಟು ಮಾಡಿದರೆ ಆ ದೇವ್ರು ಬಂದರೂ ನೀನನ್ನು ಕಾಪಾಡೋಕ್ಕಾಗಲ್ಲ. ಡೋಂಟ್ ವರಿ ಮಾಮ್, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ. ಆ್ಯಂಡ್ ಬೈ ದ ವೇ, ನೀನು ಯಾಕೆ ಬರ್ತಿದ್ಯಾ? ಇಲ್ಲೆಲ್ಲ ನೋಡ್ಕೊಳಕ್ಕೆ ನಾನು ಇದ್ದೀನಲ್ಲ. ಇಲ್ಲ ಜೆ, ನಾವು ಅಲ್ಲಿಗೆ ಬರ್ತಾಯಿದ್ದೀವಿ. ಯಾಕೆಂದರೆ ಸಮಯ ಸಂದರ್ಭ ಆಗಿದೆ. ಇದು ಮಗುಗೆ ಸಂಬಂಧಪಟ್ಟಿದ್ದು, ರಿಸ್ಕ್ ತುಂಬಾ ಇದೆ. ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಸಾಲದು. ನಾವು ಅಲ್ಲಿಗೆ ಬರ್ತಾಯಿದ್ದೀವಿ. ಓಕೆ ಮಾಮ್, ನೀನು ಹೇಳೋದು ಕರೆಕ್ಟ್. ನೀನು ಬಾ, ನೀನು ಬಂದರೆ ನನಗೊಂಥರ ಆನೆ ಬಲ ಬಂದಂಗೆ. ಆಮೇಲೆ ಇನ್ನೊಂದು ವಿಷಯ, ಮನೇಲಿ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ನಿನ್ನ ಕಡೆಯಿಂದ ಯಾವ ರಿಯಾಕ್ಷನ್ ಇಲ್ಲ ಅಂದರೆ ನಿನ್ನ ಮೇಲೆ ಅನುಮಾನ ಬಂದರೂ ಬರ್ಬೋದು. ಬಟ್ ಮೊದಲಿನ ಥರ ಇವಾಗ ನನ್ನ ಮೇಲೆ ಯಾರಿಗೂ ಬ್ಯಾಡ್ ಒಪಿನಿಯನ್ ಇಲ್ವಲ್ಲ ಮಾಮ್. ಆದರೂ ಒಂದು ಸಲ ಕೆಟ್ಟವನು ಅಂತ ಅನ್ಸ್ಕೊಂಡ್ರೆ ಮುಗೀತು. ಈ ಥರ ಏನಾದರೂ ಇನ್ಸಿಡೆಂಟ್ ಆದರೆ ಮೊದಲು ಅನುಮಾನ ಬರೋದು ಅವ್ರ ಮೇಲೆ. ಸರಿ, ನಾನು ಏನು ಮಾಡಬೇಕು? ಈಗ ನಾನು ಫೋನ್ ಕಟ್ ಮಾಡ್ತಿದ್ದಾಗೆ ನೀನು ನಿಮ್ಮ ಅಣ್ಣನಿಗೆ ಫೋನ್ ಮಾಡು. ಫುಲ್ ಶಾಕ್ ಆದವನ ಥರ ಆ್ಯಕ್ಟ್ ಮಾಡು, ಕನ್ಸನ್ ತೋರಿಸು. ಅವನಿಗೆ ನೀನೇ ಸಮಾಧಾನ ಹೇಳು, ಸರಿನಾ? ಓಕೆ ಮಾಮ್, ಡನ್. ಸರಿ, ಫೋನ್ ಕಟ್ ಮಾಡ್ತೀನಿ. ನೀನು ಗೌತಮ್ಗೆ ಫೋನ್ ಮಾಡು. ಅಣ್ಣ, ನಾವು ಮೊದಲು ಅಲ್ಲಿಗೆ ಹೋಗೋಣ, ನಡಿ. ಯಾವುದಕ್ಕೂ ಈ ಬ್ರೋಗೊಂದು ಫೋನ್ ಮಾಡಿ ಸಾಂತ್ವನ ಹೇಳೋಣ. ಬ್ಲಡಿ ಡಿಪ್ಲೊಮಸಿ. ಹೇಳು ಜೈ. ಬ್ರೋ, ಏನಾಗ್ತಿದೆ ಬ್ರೋ ಮನೇಲಿ? ಮಗು ಕಾಣಿಸ್ತಿಲ್ವಂತೆ? ಹೇಗಾಯ್ತು ಬ್ರೋ ಇದೆಲ್ಲ? ಅಲ್ಲ, ನಾನು ಕನ್ಸ್ಟ್ರಕ್ಷನ್ ಸೈಡ್ ಹತ್ರಕ್ಕೆ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಮಾಮ್ ಕಾಲ್ ಮಾಡಿ ನನಗೆ ವಿಷಯ ಹೇಳಿದ್ರು. ನನಗಂತೂ ಕೈ ಕಾಲ ಆಡ್ತಾ ಇಲ್ಲ ಬ್ರೋ, ತುಂಬ ಭಯ ಆಗ್ತಿದೆ ನನಗೆ. ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ ಬ್ರೋ. ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಬರ್ತಾ ಒಂದೇ ಪೊಲೀಸಿಗೆ ಇನ್ಫಾರ್ಮ್ ಮಾಡಲಾ? ಪೊಲೀಸ್ನ ಕರ್ಕೊಂಡೆ ಬಂದ್ಬಿಡಲ್ಲ ಜೊತೆಲಿ ಮನೆಗೆ? ಅವರೇ ಇದನ್ನ ಡೀಲ್ ಮಾಡೋದಕ್ಕೆ ಸರಿ. ಬೇಡ ಜೈ, ಸದ್ಯಕ್ಕೆ ಅವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ. ಯಾಕೆ ಬ್ರೋ? ಬ್ರೋ ಪ್ಲೀಸ್, ರಿಸ್ಕ್ ತಗೊಳ್ಳೋದು ಬೇಡ. ಇದನ್ನೆಲ್ಲ ಡೀಲ್ ಮಾಡೋದಕ್ಕೆ ಅವರೇ ಸರಿ. ಬೇಡ ಜೈ, ಇಲ್ಲಿ ನಾನು ಆನಂದು ಪಾರ್ಥ ಎಲ್ಲ ಇದೀವಿ, ನಾವು ನೋಡ್ಕೋತೀವಿ. ಪೊಲೀಸ್ ತನಕ ಈ ವಿಷಯ ಹೋಗೋದು ಬೇಡ, ಅದು ಬೇರೆ ಥರ ಆಗುತ್ತೆ. ಸರಿ ಬ್ರೋ, ಹಾಗಿದ್ರೆ ಓಕೆ, ನೀನು ಹೇಳಿದಾಗೆ ಮಾಡೋಣ. ನೀನು ಡಿಸಿಷನ್ ತೊಗೊಂಡಿದ್ಯಾ ಅಂತಂದರೆ ಎಲ್ಲ ರೀತಿ ಯೋಚನೆ ಮಾಡೇ ತೊಗೊಂಡಿರ್ತೀಯ. ನೀನು ಹೇಗೆ ಹೇಳ್ತೀವಿ ಹಾಗೆ ಮಾಡೋಣ ಬ್ರೋ. ಪೊಲೀಸಿಗೆ ಹೇಳೋದು ಬೇಡ. ನಮ್ಗಿರೋ ಕಾಂಟ್ಯಾಕ್ಟ್ಸ್ ಏನು ಕಡಿಮೆನಾ ಬ್ರೋ? ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು. ಅವು ಎಲ್ಲೇ ಅಡಗಿರ್ಲಿ ಬ್ರೋ, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಸೋಣ. ನೀನು ಎಕ್ಸೈಟ್ ಆಗಬೇಡ ಜೈ, ಇಲ್ಲಿಗೆ ಬಾ, ಮಾತಾಡೋಣ. ಪಾಪುಗೆ ಏನೂ ಆಗಲ್ಲ, ಬಟ್ ಪೊಲೀಸವ್ರಿಗೂ ಈ ವಿಷಯ ತಲುಪಬಾರ್ದು ಅಷ್ಟೇ. ಓಕೆ ಬ್ರೋ, ನೀನು ಏನು ಜಾಸ್ತಿ ಟೆನ್ಷನ್ ತಗೋಬೇಡ. ಈಗೆಲ್ಲ ಒಳ್ಳೇದಾಗುತ್ತೆ. ಏನೇ ಪ್ರಾಬ್ಲಮ್ ಅಂದರೂ ನಮಗೆ ಲಾಸ್ಟಲ್ಲಿ ಒಳ್ಳೇದೇ ಆಗುತ್ತೆ. ನೀನೇನು ಟೆನ್ಷನ್ ತಗೋಬೇಡ ಬ್ರೋ. ಬ್ರೋ ಪ್ಲೀಸ್, ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು, ದೇವ್ರ ಮುಂದೆ ಯಾವುದಕ್ಕೂ ಒಂದು ತುಪ್ಪ ದೀಪ ಹಚ್ಬಿಡ್ತೀರಾ? ಪಕ್ಕ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವಸರ ಏನಿಲ್ಲ, ಆರಾಮಾಗಿ ಬಾ. ಓಕೆ ಬ್ರೋ, ಓಕೆ ಬ್ರೋ. ಅಯ್ಯೋ ಗೌತಮ, ಬಕ್ರ ಆಗೋದಲ್ಲ, ಮಗು ನನ್ನ ಹತ್ರ ಇರ್ಬೇಕಾದ್ರೆ ನೀನು ಎಲ್ಲಿ ಹುಡುಕಿ ಏನು ಪ್ರಯೋಜನ? ಹೊಡಿತಲ್ಲ ಬಂಪರ್ ಲಾಟ್ರಿ ಜೈ, 20 ಕೋಟಿ. ಗೌತಮರೇ, ನನಗೆ ಅರ್ಥ ಆಗ್ತಿಲ್ಲ, ನಾವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿಲ್ಲ? ಅವ್ರ ಮಗುಗೆ ಏನಾದ್ರು ಮಾಡ್ಬಿಡ್ತಾರೆ ಅಂತ ನಂಗೆ ಭಯ ಆಗ್ತಿದೆ. ರಿಸ್ಕ್ ತಗೊಳ್ಳೋದು ಬೇಡ. ಪಾಪುಗೆ ಏನು ಆಗಲ್ಲ ಭೂಮಿಕಾ, ಅರ್ಥ ಮಾಡ್ಕೊಳ್ಳಿ. ಅವರು ಹೀಗೆಲ್ಲ ಮಾಡ್ತಾ ಇರೋದು ದುಡ್ಡುಗೋಸ್ಕರ. ಅವ್ರಿಗೆ ಜೀವ ತೆಗೆಯೋದು ಉದ್ದೇಶ ಆಗಿದ್ರೆ ಇಷ್ಟೊತ್ತಿಗೆ ಕೊಂದು ಬಿಟ್ಟಿರೋರು. ಅವ್ರಿಗೆ ದುಡ್ಡಿನ ಹಪಾಹಪಿ, ನಿಯತ್ತಾಗಿ ಬದುಕೋ ಯೋಗ್ಯತೆ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ವಸ್ತು ಅವ್ರ ಹತ್ರ ಇದೆ, ಆ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಜೀವನ ವಾಪಸ್ ತರಕ್ಕಾಗಲ್ಲ ಭೂಮಿಕಾ. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಅದೇ ದುಡ್ಡನ್ನು ವಾಪಸ್ ತಗೋಬೋದು. ಬಟ್ ಜೀವಕ್ಕೆ ಏನಾದರೂ ಆದ್ರೆ ವಾಪಸ್ ಬರಲ್ಲ ಭೂಮಿಕಾ. ಒಂದ್ಸತಿ ನಮ್ಮ ಲಚ್ಚಿ ವಾಪಸ್ ಬರಲಿ, ಆಮೇಲೆ ಇದೆ ಅವ್ರಿಗೆ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ. ನೀವು ಯಾರ ಕೈನಲ್ಲಾದ್ರೂ ದುಡ್ಡು ಕೊಟ್ಟು ಕಳಿಸಿ, ಮಗು ವಾಪಸ್ ಬರಲಿ. ಆದ್ರೆ ನೀವು ಹೋಗ್ಬೇಡಿ.
ನೀವು ಅಲ್ಲಿ ಹೋಗೋದು, ರಿಯಾಕ್ಟ್ ಮಾಡೋದು, ಜಗಳ ಆಗೋದು, ನಿಮಗೆ ಅಥವಾ ಲಚ್ಚಿಗೆ ಏನಾದರೂ ಆಗೋದು, ಅದು ಯಾವುದು ಏನು ಬೇಡ. ಯಾರಿಗೂ ಏನೂ ಆಗಲ್ಲ ಭೂಮಿಕಾ. ನೋಡಿ, ಲಚ್ಚಿ ನಮ್ಮ ಮಗಳು. ನಾನು ಅಲ್ಲಿಗೆ ಹೋಗದೆ ನನ್ನ ಮನಸ್ಸು ತಡೆಯಲ್ಲ. ನೀವೇನು ವರಿ ಮಾಡ್ಕೋಬೇಡಿ, ನಾನೇ ಹೋಗ್ತೀನಿ, ಅವಳನ್ನ ಸೇಫಾಗಿ ಕರ್ಕೊಂಡ್ಬರ್ತೀನಿ. ಗೌತಮರೇ ಪ್ಲೀಸ್, ನೀವು ಒಬ್ಬರೇ ಹೋಗಬೇಡಿ. ಅಟ್ಲೀಸ್ಟ್ ಆನಂದ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ, ನನ್ನ ಸಮಾಧಾನಕ್ಕೆ. ನಿಮ್ಮೊಬ್ಬರನ್ನೇ ಕಳ್ಸ್ಕೊಡೋದಕ್ಕೆ ನನಗೆ ಧೈರ್ಯ ಸಾಲ್ತಿಲ್ಲ, ಪ್ಲೀಸ್. ಓಕೆ, ನೀವು ಆರಾಮಾಗಿರಿ, ನಾನು ಕರ್ಕೊಂಡು ಹೋಗ್ತೀನಿ. ಗುಬ್ಬಿ ಪುಟ್ಟಿ ಗುಬ್ಬೆ ಚೆನ್ನಾಗೇ ಕೆಲಸ ಮಾಡಿದ್ದೀರಾ ಕಣ್ರ. ಹೆಡ್ಫೋನು ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸಿಸ್ಟರ್, ನಿನ್ ಮಗ ಡೇ ಬೈ ಡೇ ಒಳ್ಳೆ ಕ್ರಿಮಿನಲ್ ಆಗ್ತಿದ್ದಾನೆ. ಅಣ್ಣ ಕೇಳಿಸ್ಕೊತಾಳೆ. ಏ ನೋ ವರೀಸ್ ಮಾಮ್. ಪಾಪ ಮಗುಗೆ ಹೆಡ್ಫೋನ್ ಹಾಕಿ ಹೈ ವಾಲ್ಯೂಮ್ ಕೊಟ್ಟು ಒಳ್ಳೆ ಸಾಂಗ್ ಪ್ಲೇ ಮಾಡಿದೀನಿ, ಏನು ಕೇಳಿಸಲ್ಲ ಅವಳಿಗೆ. ಸೂಪರ್ ಅಳಿಮಯ್ಯ, ನಾನು ಹೇಳಿಲ್ವಾ? ಜೈ, ಏನಾದರೂ ಕಾಲ್ ಅಥವಾ ಮೆಸೇಜ್ ಬಂದಿತ್ತಾ? ಇಲ್ಲಮ್ಮ. ನಮಗೆ ಈ ಮಗುನ ಗೌತಮ್ ಒಪ್ಸೋದು, ದುಡ್ಡು ತಗೊಳೋದ್ಕಿಂತ ಮುಖ್ಯವಾದ ಇನ್ನೊಂದು ಕೆಲಸ ಇದೆ. ಆ ಹುಡುಗನ ಹತ್ರ ನಮ್ಮ ಬಗ್ಗೆ ಏನೇನು ಸಾಕ್ಷಿ ಇದೆಯೋ ಅದೆಲ್ಲ ನಾಶ ಮಾಡಬೇಕು. ಅದು ಭೂಮಿಕಾ ಕೈಯಲ್ಲಿ ಸಿಕ್ಕಬಾರ್ದು ಅಂತಾನೆ ಇಷ್ಟೆಲ್ಲ ನಾಟಕ ಮಾಡಿದ್ದು. ಆ ಹುಡುಗನ ಹತ್ರ ಇರೋ ಸಾಕ್ಷಿ ಬಿಗ್ ಬ್ರೋಗೆ ಮತ್ತೆ ಭೂಮಿಕನ್ ಕೈಗೆ ಸೇರ್ಬಾರ್ದು, ಅಷ್ಟೇ ತಾನೆ? ಅದನ್ನ ನಾನು ನೋಡ್ಕೋತೀನಿ. ಫಸ್ಟು ಈ ಮಗುನ ಅವ್ರ ಕೈಗೆ ತಲುಪಿಸಿ ದುಡ್ಡು ಕಲೆಕ್ಟ್ ಮಾಡೋದು ನೋಡೋಣ. ಲಡ್ಡು ಲಡ್ಡು. ಅಣ್ಣ ಸುಮ್ಮನಿರು. ನೋಡಿ ಜೈ, ಇದು ನಾವೇ ಡೀಲ್ ಮಾಡಕ್ ಹೋದ್ರೆ ಕಷ್ಟ ಆಗತ್ತೆ. ಮತ್ತೇನ್ ಮಾಡೋದು ಮಾಮ್? ವೆರಿ ಸಿಂಪಲ್. ಗೌತಮ್ ದುಡ್ಡು ತಗೊಂಡು ಬರ್ತಿದ್ದ ಹಾಗೆ ಅದನ್ನ ಒಂದ್ ಕಡೆ ಇಡಿಸು. ಈ ಮಗುನ ಕರ್ಕೊಂಡೋಗಿ ಬೇರೆ ಕಡೆ ಇಡು. ಗೌತಮ್ ಬಂದು ಮಗುನ ಕರ್ಕೊಂಡು ಹೋಗ್ಲಿ, ನಾವು ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಬರೋಣ. ಆಗ ಏನೂ ಸಮಸ್ಯೆ ಇರಲ್ಲ. ಸೂಪರ್ ಮಾಮ್, ಲವ್ ಯು. ಅದಕ್ಕೆ ನೀನು ಇರಬೇಕು ಅನ್ನೋದು. ಹಲೋ. ಓಕೆ ಅನಂತ್, ನಡಿ ಹೊರಡೋಣ. ಅಣ್ಣ, ಲಚ್ಚಿ ಹುಷಾರಣ್ಣ, ಲಚ್ಚಿಗೇನೂ ಆಗ್ಬಾರ್ದಣ್ಣ. ನೀನು ಅಳಬೇಡ ಬಾಪು, ನಾನು ಹೋಗ್ತೀನಿ, ಸೇಫಾಗಿ ಕರ್ಕೊಂಬರ್ತೀನಿ, ಆಯ್ತಾ? ಹಾಂ, ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.